ಡಿಸೆಂಬರ್ 13, 2001 ಭಾರತೀಯ ಸಂಸತ್ತಿನ ಮೇಲೆ ದಾಳಿ ಮಾಡಲಾಯಿತು. ದಾಳಿ ಮಾಡಿದ್ದ ಎಲ್ಲಾ 5 ಭಯೋತ್ಪಾದಕರು 45 ನಿಮಿಷಗಳಲ್ಲಿ ಕೊಲ್ಲಲ್ಪಟ್ಟರು. 9 ಭದ್ರತಾ ಸಿಬ್ಬಂದಿ ಹುತಾತ್ಮರಾದರು. ಭಯೋತ್ಪಾದಕ ಅಫ್ಜಲ್ ಗುರುವನ್ನು 2013ರಲ್ಲಿ ಗಲ್ಲಿಗೇರಿಸಲಾಯಿತು. ಆದರೆ ಡಿಸೆಂಬರ್ ಈ ದಾಳಿಗೆ ಮಾತ್ರ ಕುಖ್ಯಾತವಲ್ಲ ಅನ್ನೋ ವಿಚಾರ ನಿಮಗೊತ್ತಾ? 1992ರ ಡಿಸೆಂಬರ್ 6ರಂದು ಬಾಬರಿ ಮಸೀದಿ ಧ್ವಂಸದ ನಂತರ ಡಿಸೆಂಬರ್ ದೇಶದಲ್ಲಿ ಅತ್ಯಂತ ಅಪಾಯಕಾರಿ ತಿಂಗಳಾಯಿತು. 1993 ಮತ್ತು 2014ರ ನಡುವೆ ಪ್ರತಿ ಡಿಸೆಂಬರ್ನಲ್ಲಿ ಭಯೋತ್ಪಾದಕರು ನಿರಾಯುಧ ನಾಗರಿಕರು, ಪ್ರಯಾಣಿಕರು, ಹಿಂದೂ ಧಾರ್ಮಿಕ ಸ್ಥಳಗಳು ಮತ್ತು ಭಾರತದ ಶಾಂತಿಯನ್ನು ಗುರಿಯಾಗಿಸಿಕೊಂಡರು. ಬಾಬರಿ ಮಸೀದಿ ಧ್ವಂಸದ ನಂತರ ನಿಖರವಾಗಿ 1 ವರ್ಷದ ಬಳಿಕ ಮೊದಲ ಡಿಸೆಂಬರ್ ದಾಳಿ ಸಂಭವಿಸಿತು. 1993ರ ಡಿಸೆಂಬರ್ 5, 6ರಂದು ಲಕ್ನೋ, ಕಾನ್ಪುರ, ಹೈದರಾಬಾದ್, ಸೂರತ್ ಮತ್ತು ಮುಂಬೈ ಬಳಿ 6 ರೈಲುಗಳು ಹಠಾತ್ತನೆ ಸರಣಿ ಸ್ಫೋಟಗಳಿಗೆ ಗುರಿಯಾದವು. ಇದರ ಪರಿಣಾಮವಾಗಿ 2 ಸಾವನ್ನಪ್ಪಿದರು ಮತ್ತು 22 ಜನರು ಗಾಯಗೊಂಡರು. ಈ ದಾಳಿಯ ಪ್ರಮುಖ ಅಪರಾಧಿಗಳು ಇರ್ಫಾನ್ ಅಲಿಯಾಸ್ ಪಪ್ಪು, ಹಮೀರುದ್ದೀನ್ ಮತ್ತು ಆರೋಪಿ ಅಬ್ದುಲ್ ಕರೀಂ ಟುಂಡಾ. ಅವನನ್ನು ಡಾಕ್ಟರ್ ಬಾಂಬ್ ಎಂದು ಕರೆಯುತ್ತಾರೆ. ಅಬ್ದುಲ್ ಕರೀಂ ಟುಂಡಾ ಲಷ್ಕರ್-ಎ-ತೈಬಾ, ಇಂಡಿಯನ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ಮತ್ತು ಬಬ್ಬರ್ ಖಾಲ್ಸಾ ಸೇರಿದಂತೆ ಹಲವಾರು ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ. ದಾಳಿಯ ಸುಮಾರು 3 ದಶಕಗಳ ನಂತರ 2024ರ ಫೆಬ್ರವರಿ 29ರಂದು ಅಜ್ಮೀರ್ ನ್ಯಾಯಾಲಯವು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅಬ್ದುಲ್ ಕರೀಂ ಟುಂಡಾನನ್ನು ಖುಲಾಸೆಗೊಳಿಸಿತು. ಆದರೆ ಇರ್ಫಾನ್ ಅಲಿಯಾಸ್ ಪಪ್ಪು ಮತ್ತು ಹಮೀರುದ್ದೀನ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದಾಗ್ಯೂ ಟುಂಡಾನ ಖುಲಾಸೆಯನ್ನು ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತ್ತು. ಈ ದಾಳಿಯ ನಿಖರವಾಗಿ 7 ವರ್ಷಗಳ ನಂತರ 2000ನೇ ಇಸವಿಯ ಡಿಸೆಂಬರ್ 22ರಂದು ಕೆಂಪುಕೋಟೆಯ ಮೇಲೆ ದಾಳಿ ಮಾಡಲಾಯಿತು. ಈ ದಾಳಿಯನ್ನು ಭಯೋತ್ಪಾದಕ ಸಂಘಟನೆ ಲಷ್ಕರ್-ಎ-ತೈಬಾ ನಡೆಸಿದ್ದು, ಇದರ ಪರಿಣಾಮವಾಗಿ 3 ಜನರು ಕ್ರೂರವಾಗಿ ಹತ್ಯೆಗೀಡಾದರು. ಪ್ರಮುಖ ಆರೋಪಿ ಮೊಹಮ್ಮದ್ ಆರಿಫ್ಗೆ ಮರಣದಂಡನೆ ವಿಧಿಸಲಾಯಿತು. ನಿಖರವಾಗಿ 1 ವರ್ಷದ ನಂತರ 2001ನೇ ಇಸವಿಯ ಡಿಸೆಂಬರ್ 2ರಂದು ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿ ಮದುವೆ ಮೆರವಣಿಗೆಯ ಮೇಲೆ ದಾಳಿ ನಡೆಸಲಾಯಿತು. ಮದುವೆ ಮೆರವಣಿಗೆಯ ಮೇಲೆ ಗುಂಡು ಹಾರಿಸಲಾಯಿತು. ಅಲ್ಲಿ 8 ಜನರು ಸಾವನ್ನಪ್ಪಿದರು. ಹಿಜ್ಬುಲ್ ಮುಜಾಹಿದೀನ್ ಭಯೋತ್ಪಾದಕ ಗುಂಪು ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ಇದು ಭಯೋತ್ಪಾದಕ ಘಟನೆ ಎಂಬುದು ಸ್ಪಷ್ಟವಾಯಿತು. ಇದಾಗಿ 6 ದಿನಗಳ ನಂತರ 2001ನೇ ಇಸವಿಯ ಡಿಸೆಂಬರ್ 8ರಂದು ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಭದ್ರತಾ ಪಡೆಗಳ ಬೆಂಗಾವಲು ಪಡೆಯ ಮೇಲೆ ನಡೆದ ಆತ್ಮಹತ್ಯಾ ದಾಳಿಯಲ್ಲಿ 7 ಮಂದಿ ಸಾವನ್ನಪ್ಪಿದರು ಮತ್ತು 40 ನಾಗರಿಕರು ಗಾಯಗೊಂಡರು. ಈ ದಾಳಿಯನ್ನು ಅಲ್ ಖೈದಾ ಐಎಸ್ಐ ಸಹಯೋಗದೊಂದಿಗೆ ಆಯೋಜಿಸಿತ್ತು. 22 ದಿನಗಳ ನಂತರ 2001ನೇ ಇಸವಿಯ ಡಿಸೆಂಬರ್ 31ರಂದು ಭಯೋತ್ಪಾದಕರು ಪೂಂಚ್ನಲ್ಲಿ ಅಲ್ಪಸಂಖ್ಯಾತ ಹಿಂದೂ ಕುಟುಂಬವನ್ನು ಕ್ರೂರವಾಗಿ ಕೊಂದರು. ಒಂದೇ ಕುಟುಂಬದ 6 ಸದಸ್ಯರನ್ನು ಗುರಿಯಾಗಿಸಿಕೊಂಡರು. ಘಟನೆಯ ನಂತರ ಭಯೋತ್ಪಾದಕರಾದ ಅಕೀಲ್ ಅಹ್ಮದ್ ಮತ್ತು ರಶೀದ್ ಎಂಬವರನ್ನು ಬಂಧಿಸಲಾಯಿತು. ನಂತರ 2002ರ ಡಿಸೆಂಬರ್ 2 ಮತ್ತು 6ರಂದು ಮುಂಬೈನ 2 ವಿಭಿನ್ನ ಸ್ಥಳಗಳಾದ ಘಾಟ್ಕೋಪರ್ ಮತ್ತು ಸೆಂಟ್ರಲ್ ಸ್ಟೇಷನ್ನಲ್ಲಿ ಸ್ಫೋಟಗಳು ಸಂಭವಿಸಿದವು. ಇದರ ಪರಿಣಾಮವಾಗಿ 2 ಸಾವನ್ನಪ್ಪಿದರು ಮತ್ತು 39 ಮಂದಿ ಗಾಯಗೊಂಡರು. 2002ನೇ ಇಸವಿಯ ಡಿಸೆಂಬರ್ 21ರಂದು ಭಯೋತ್ಪಾದಕರ ಸಂಚಿನ ಭಾಗವಾಗಿ ಕರ್ನೂಲ್ನಲ್ಲಿ ರೈಲು ಹಳಿ ತಪ್ಪಿ 20 ಮಂದಿ ಸಾವನ್ನಪ್ಪಿದರು ಮತ್ತು 80 ಮಂದಿ ಗಾಯಗೊಂಡರು. 2005ರ ಡಿಸೆಂಬರ್ 28ರಂದು ಭಾರತದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಯಾದ ಬೆಂಗಳೂರಿನ ಐಐಎಸ್ಸಿ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದರು. ಇದರ ಪರಿಣಾಮವಾಗಿ ಒಬ್ಬ ಪ್ರಾಧ್ಯಾಪಕರು ಸಾವನ್ನಪ್ಪಿದರು ಮತ್ತು ಹಲವಾರು ಮಂದಿ ಗಾಯಗೊಂಡರು. 2010ರ ಡಿಸೆಂಬರ್ 7ರಂದು ವಾರಾಣಸಿಯ ಶೀತ್ಲಾ ಘಾಟ್ನಲ್ಲಿ ಡಿಸೆಂಬರ್ 6ರಂದು ನಡೆದ ಬಾಬರಿ ಧ್ವಂಸಕ್ಕೆ ಪ್ರತೀಕಾರ ಎಂದು ಹೇಳಿಕೊಂಡು ಸ್ಫೋಟ ಸಂಭವಿಸಿತ್ತು. ಗಂಗಾ ಆರತಿ ಸಂದರ್ಭದಲ್ಲಿ ಸಂಭವಿಸಿದ ಈ ಸ್ಫೋಟದಲ್ಲಿ ಒಬ್ಬ ಮುಗ್ಧ ಹುಡುಗಿ ಸಾವನ್ನಪ್ಪಿ ಸುಮಾರು 34 ಜನರು ಗಾಯಗೊಂಡರು. ಇಂಡಿಯನ್ ಮುಜಾಹಿದೀನ್ ಇಮೇಲ್ ಮೂಲಕ ಇದರ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿತು. 2014ರ ಡಿಸೆಂಬರ್ 5ರಂದು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಉರಿ, ಶ್ರೀನಗರ ಮತ್ತು ತ್ರಾಲ್ನಲ್ಲಿ 3 ದಾಳಿಗಳು ನಡೆದವು. 11 ಭದ್ರತಾ ಸಿಬ್ಬಂದಿ ಹುತಾತ್ಮರಾದರು. ಇದರಲ್ಲಿ ಲಷ್ಕರ್ ಮತ್ತು ಜೈಷ್ಗೆ ಸಂಬಂಧಿಸಿದ ಭಯೋತ್ಪಾದಕರು ಭಾಗಿಯಾಗಿದ್ದರು. ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿಯವರ ರ್ಯಾಲಿಗೆ ಮೊದಲು ಲೆಫ್ಟಿನೆಂಟ್ ಕರ್ನಲ್ ಸೇರಿದಂತೆ 11 ಭದ್ರತಾ ಸಿಬ್ಬಂದಿ 4 ವಿಭಿನ್ನ ಸ್ಥಳಗಳಲ್ಲಿ ನಡೆದ ಗುಂಡಿನ ದಾಳಿ ಮತ್ತು ಗ್ರೆನೇಡ್ ದಾಳಿಯಲ್ಲಿ ಹುತಾತ್ಮರಾದರು. ಆದರೆ ಭದ್ರತಾ ಸಿಬ್ಬಂದಿ 6 ಭಯೋತ್ಪಾದಕರನ್ನು ಕೊಂದರು. ಈ ಎಲ್ಲ ಘಟನೆಗಳು ಡಿಸೆಂಬರ್ ಎಂಬುದು ಭಾರತಕ್ಕೆ ಕೇವಲ ಕ್ಯಾಲೆಂಡರ್ ತಿಂಗಳಲ್ಲ, ಬದಲಾಗಿ 2014ರವರೆಗೆ ಭಯೋತ್ಪಾದಕ ಕಾರ್ಯಸೂಚಿಯಾಗಿತ್ತು ಎಂಬುದನ್ನು ತೋರಿಸುತ್ತವೆ. ಡಿಸೆಂಬರ್ನ ಈ ಗಾಯಗಳು ರಾಷ್ಟ್ರೀಯತೆ ಭಾರತದ ಗುರಾಣಿ ಮತ್ತು ಭಯೋತ್ಪಾದನೆ ಭಾರತದ ಶತ್ರು ಎಂಬುದನ್ನು ನಮಗೆ ನೆನಪಿಸುತ್ತವೆ.